ಎಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿಯಲ್ಲಿ ಮುಸ್ಲಿಮರ ಗುಂಡಾಗಳ ನೈತಿಕ ಪೊಲೀಸ್ಗಿರಿ ಆಶ್ಚರ್ಯ ಮತ್ತು ನೋವು ತಂದಿದೆ ಎಂದು ಮಾಜಿ ಸಚಿವ ಈಶ್ವರಪ್ಪ ಹೇಳಿದ್ದಾರೆ. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಲಂಬಾನಿ ಯುವಕ ಮುಸ್ಲಿಂ ಯುವತಿಯ ತಾಯಿ ಮೊದಲು ಲಂಬಾನಿ ಇದ್ದವರು, ಈಗ ಮತಾಂತರರಾಗಿದ್ದಾರೆ. ಮುಸ್ಲಿಂ ಯುವತಿ ಅಕ್ಕ, ಹಿಂದೂ ಯುವಕ ತಮ್ಮ. ಯುವ ನಿಧಿ ಅರ್ಜಿ ಹಾಕಲು ಹೋದಾಗ ದಾಖಲಾತಿ ಸಲುವಾಗಿ ಕಿಲ್ಲಾಕೆರೆಯ ಆವರಣದಲ್ಲಿ ಕುಳಿತಿದ್ದಾಗ ಮುಸ್ಲಿಂ ಗುಂಡಾಗಳು ಹಲ್ಲೆ ಮಾಡಿದ್ದಾರೆ ಎಂದರೆ ಕರ್ನಾಟಕ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಎಂದು ಪ್ರಶ್ನಿಸಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಹಾಗೂ ಕೆಜೆ ಜಾರ್ಜ್ ರಾಜ್ಯದಲ್ಲಿ ನೈತಿಕ ಪೊಲೀಸ್ಗಿರಿ ಮಾಡಲು ಬಿಡುವುದಿಲ್ಲ ಎನ್ನುತ್ತಾರೆ. ಈಗೇನು ಹೇಳುತ್ತಾರೆ ಎಂದ ಅವರು, ಈಗಾಗಲೇ ಬೆಳಗಾವಿಯಲ್ಲಿ ಯುವಕನಿಗೆ ರಾಡ್ನಿಂದ ಹಲ್ಲೆ ಮಾಡಲಾಗಿದೆ. ಸಿಎಂ ಹಾಗೂ ಗೃಹ ಸಚಿವ ಅವರ ಬಳಿ ನಾನು ಮನವಿ ಮಾಡುತ್ತೇನೆ. ಒಂದು ತನಿಖಾ ದಳ ಬೆಳಗಾವಿಗೆ ಕಳುಹಿಸಿ ತನಿಖೆ ಮಾಡಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದರು. ಸರ್ಕಾರ ಪೊಲೀಸರ ಮೇಲೆ ಹಾಕಿ ಸುಮ್ಮನೆ ಕೂರೋದು ಸರಿಯಲ್ಲ. ಆರೋಪಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಕಳುಹಿಸಿ ಬೇಲ್ ಪಡೆದರೆ ಮತ್ತೆ ಇಂತಹ ಘಟನೆಯಾಗುತ್ತವೆ. ಸುಮಾರು 70ರಿಂದ 80 ಜನರಿಗೆ ಇದೇ ರೀತಿ ಹೊಡೆದಿದ್ದೇವೆ ಎಂದು ಆರೋಪಿಗಳು ಹೇಳಿದ್ದಾರೆ. ಅದಕ್ಕಾಗಿಯೇ ಅವರೊಂದು ರೂಮ್ ಸಹ ಮಾಡಿಕೊಂಡಿದ್ದಾರಂತೆ. ಇನ್ಮುಂದೆ ಇಂತಹ ಘಟನೆಗಳು ಆಗಬಾರದು ಎಂದರು. ಹಲ್ಲೆಗೆ ಒಳಗಾದ ಯುವಕನಿಗೆ 2.5 ಲಕ್ಷ ಕೊಡ್ತೀವಿ ಅಂತ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಯುವಕ ಯುವತಿಗೆ ಎಲ್ಲ ರೀತಿಯ ಸೌಲಭ್ಯಗಳನ್ನು ಸರ್ಕಾರ ಒದಗಿಸಬೇಕು. ಈ ರೀತಿಯ ಘಟನೆಗಳು ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕೆಂದರು. ಇನ್ನು ಹಿಂದುತ್ವದ ಪರವಾಗಿ ಎಲ್ಲ ಬಿಜೆಪಿ ನಾಯಕರ ನಿಲುವು ಒಂದೇ ಇದೆ. ಆದರೆ ಗಟ್ಟಿ ಧ್ವನಿ ಎತ್ತಲು ರಾಜ್ಯ ಬಿಜೆಪಿಯಲ್ಲಿ ಎಲ್ಲರೂ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಗೂ ಕೆಎಸ್ ಈಶ್ವರಪ್ಪ ಆಗಲು ಸಾಧ್ಯವಿಲ್ಲ. ಬಿಜೆಪಿಯ ನಿಲುವು ಎಲ್ಲರದ್ದು ಒಂದೇ ಆಗಿದೆ. ಬೆಳಗಾವಿ ಘಟನೆ ನೋಡಿದಾಗ ಬೆಳಗಾವಿ ವ್ಯವಸ್ಥೆ ಸತ್ತು ಹೋಗಿದೆಯಾ? ಪ್ರಕರಣ ಬೆಳಕಿಗೆ ಬಂದರೂ ಪೊಲೀಸರು ಹಲ್ಲೆಗೆ ಒಳಗಾದ ಯುವಕ ಯುವತಿಗೆ ಧೈರ್ಯ ಹೇಳಿದ್ದಾರಾ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಇನ್ನು ಬೆಳಗಾವಿ ಸೇರಿದಂತೆ ರಾಜ್ಯದಾದ್ಯಂತ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ವಿಫಲವಾಗಿದೆ ಎಂದು ವಾಗ್ದಾಳಿ ನಡೆಸಿದ ಅವರು, ಮುಸ್ಲಿಮರ ಮತಕ್ಕಾಗಿ ಮುಖ್ಯಮಂತ್ರಿ ಹಾಗೂ ಗೃಹ ಸಚಿವರು ಕಾನೂನು ಸುವ್ಯವಸ್ಥೆ ಹಾಳಾಗಲಿ ಎಂದು ಸುಮ್ಮನೆ ಕುಳಿತಿದ್ದಾರೆ. ಹಿಂದೂ ಯುವಕರಿಗೆ ತೊಂದರೆಯಾದರೂ ಪರವಾಗಿಲ್ಲ ಎನ್ನುವ ಭಾವನೆಯಲ್ಲಿದೆ ರಾಜ್ಯ ಸರ್ಕಾರ. ಇವರದ್ದು ಕೆಳಗಾಲ ಬಂದಿದೆ, ಜನರೇ ತಕ್ಕ ಪಾಠ ಕಲಿಸುತ್ತಾರೆ ಎಂದರು. ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ 46 ಜನ ಬಿಜೆಪಿ ಮುಖಂಡರ ಮೇಲಿನ ಪ್ರಕರಣ ದಾಖಲಾದ ಪ್ರಶ್ನೆಗೆ ಉತ್ತರಿಸಿದವರು, ಬಿಜೆಪಿಯವರ ಮೇಲೆ ಕಾಂಗ್ರೆಸ್ ಬೇಕಾದಷ್ಟು ಪ್ರಕರಣ ದಾಖಲಿಸಲಿ. ಜಯಪ್ರಕಾಶ್ ನಾರಾಯಣ ನೇತೃತ್ವದಲ್ಲಿ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಹೋರಾಟ ಮಾಡಿದ್ದೆವು. ಅಂದಿನ ಪ್ರಕರಣ ತೆಗೆದು ನಮ್ಮ ಮೇಲೆ ಮತ್ತೊಮ್ಮೆ ಪ್ರಕರಣ ದಾಖಲಿಸಲಿ. ನಮ್ಮದು ನ್ಯಾಯದ ಪರವಾಗಿ ಹೋರಾಟ ಇದೆ. ಶ್ರೀಕಾಂತ್ ಪೂಜಾರಿ ಮೇಲೆ 16 ಪ್ರಕರಣ ಇದೆ ಎನ್ನುತ್ತಾರೆ. ಆದರೆ ಅವರ ಮೇಲೆ ಇದ್ದಿದ್ದು ಒಂದು ಮಾತ್ರ. ನ್ಯಾಯಾಲಯ ಜಾಮೀನು ನೀಡಿದೆ ಎಂದರು. ಮುಸಲ್ಮಾನರ ಗೂಂಡಾಗಳ ಪೊಲೀಸ್ಗಿರಿ ನಡೀತಾ ಇರೋದು ಬಹಳ ಆಶ್ಚರ್ಯ ಮತ್ತು ತುಂಬಾ ನೋವು ತಂದಿದೆ ನನಗೆ. ಲಂಬಾಣಿ ಹುಡುಗ, ಆ ಮುಸಲ್ಮಾನ ಹುಡುಗಿಯ ತಾಯಿ, ಅವಳು ಮುಂಚೆ ಲಂಬಾಣಿ ಇದ್ದವರು ಇತ್ತೀಚೆಗೆ ಮತಾಂತರ ಆಗಿದ್ದಾರೆ. ಅಂದ್ರೆ ಅಕ್ಕ ತಮ್ಮ, ಮುಸ್ಲಿಂ ಹುಡುಗಿ ಅಕ್ಕ, ಹಿಂದೂ ಹುಡುಗ ಲಂಬಾಣಿ ಹುಡುಗ ತಮ್ಮ. ಅವರಿಬ್ರು ಯುವನಿಧಿಗೆ ರಿಜಿಸ್ಟ್ರೇಷನ್ ಹೋಗಿದ್ದಾರೆ. ಅವ್ರಿಗೆ 3,000 ರೂಪಾಯಿ ಸಿಗತ್ತೆ ಅಂತ. ಅಲ್ಲಿ ಡಾಕ್ಯುಮೆಂಟ್ ಬೇಕು ಅಂತಂದಾಗ ಡಾಕ್ಯುಮೆಂಟ್ ತರೋದಕ್ಕೆ ಹೊರಗಡೆ ಬಂದಿದ್ದಾರೆ. ಹೊರಗಡೆ ಇವ್ರಿಗೆ ಕೂತಂತ ಸಂದರ್ಭದಲ್ಲಿ ಜೆರಾಕ್ಸ್ ಅಂಗಡಿನ ಓಪನ್ ಆಗಿಲ್ಲ, ಸ್ವಲ್ಪ ಕೂತ್ಕೊಳ್ಳಿ ಅಂತ ಕೂತಿದ್ದಾರೆ. ಆಗ ಸುಮಾರು 16ರಿಂದ 17 ಜನ ಮುಸಲ್ಮಾನ್ ಗೂಂಡಾಗಳು ಆ ಹುಡುಗನಿಗೆ, ಲಂಬಾಣಿ ಹುಡುಗನಿಗೆ ಸಿಕ್ಕಾಪಟ್ಟೆ ಹೊಡೆದಿದ್ದಾರೆ. ನೀವೆಲ್ಲ ನೋಡಿದಿರಿ. ಅವ್ರ ಬೆನ್ನಲ್ಲೆಲ್ಲ ರಾಡ್ ತಗೊಂಡೆಲ್ಲ ಹೊಡೆದಿದ್ದಾರೆ. ರಾಡ್ ತಗೊಂಡೆಲ್ಲ ಹೊಡೆದು ಅವರು ಅಲ್ಲಿಂದ ಹೋಗಿದ್ದಾರೆ. ಆ ಮುಸಲ್ಮಾನ್ ಹುಡುಗಿಗೆ ಸಪರೇಟ್ ಒಂದು ರೂಮಿಗೆ ಕರ್ಕೊಂಡೋಗಿ ಇನ್ನಿಬ್ರು ಮುಸಲ್ಮಾನ್ ಹುಡುಗಿಯರು ಅವ್ರಿಗೆ ಕಾಲಿಂದ ಎಲ್ಲ ಹೊದ್ದಿದ್ದಾರೆ. ಅವ್ರ ಹೊಟ್ಟೆ ಎಲ್ಲ ನೋವು ಬರ್ತಾ ಇದೆ. ಡಾಕ್ಟ್ರು ಟ್ರೀಟ್ಮೆಂಟ್ ಎಲ್ಲ ಕೊಡ್ತಿದ್ದಾರೆ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬದುಕಿದೆಯೋ ಸತ್ತಿದೆಯೋ ಅನ್ನೋ ಪ್ರಶ್ನೆ ನನಗೆ. ಅದೇ ಹುಡುಗ ಹಿಂದೂ ಹುಡುಗಿ ಜೊತೆಗೆ ಮಾತಾಡ್ತಿದ್ರೆ ಅದೊಂದು ದೊಡ್ಡ ಕತೆ. ಅವ್ರ ಅಣ್ಣ ತಮ್ಮ ಕೂತ್ಕೊಂಡು ಮಾತಾಡಿದ್ರು ಕೂಡ ಈ ರೀತಿ ಗೂಂಡಾಗಿರಿ ಮಾಡಿದ್ದಾರೆ. ಮೇಲೆ ಪರಮೇಶ್ವರ್ ಹೇಳ್ತಾರೆ, ಮೇಲೆ ಜಾರ್ಜ್ ಅವ್ರು ಹೇಳ್ತಾರೆ, ಈ ಹಿಂದೂ ಇಂಥದ್ದು ಪೊಲೀಸ್ಗಿರಿ ನಡ್ಸಕ್ ಬಿಡಲ್ಲ ಅಂತ. ನೈತಿಕ ಪೊಲೀಸ್ಗಿರಿ ಇದನ್ನೇನಂತ ಕರಿಬೇಕಿದೆನ? ಈ ರೀತಿ ಗುಂಡಾಗಿರಿ ಆ ಮುಸಲ್ಮಾನ್ ಹುಡುಗಿ ಜೊತೆ ಕೂತಿದ್ದ ಹಿಂದೂ ಹುಡುಗ ಅಕ್ಕ ತಮ್ಮ ಮತ್ ಹೇಳ್ತಾ ಇದ್ದೀನಿ. ಇದನ್ನ ಅರ್ಥ ಮಾಡ್ಕೊಂಡೆ ಗೂಂಡಾಗಿರಿ ಮಾಡಿರಂತ ಆ 17 ಜನಕ್ಕೂ ಅರೆಸ್ಟ್ ಮಾಡ್ಬೇಕು. ಅವ್ರ ಬಗ್ಗೆ ಶಿಕ್ಷೆನೂ ಕೊಡು. ಬಾಂಬೆ ಕಡೆ ನೀನೇನು ಅವ್ರಿಗೆ ಏನಾಗಬೇಕು? ಅವ್ರಿಗೆ
ಸೋದರತ್ತೆ. ನಾನು ಅವ್ರ ಮನೆಯಲ್ಲೇ ಇರೋದು ಹುಡುಗ, ಅವ್ರು ಇವರೇ ಸಾಕ್ತಾ ಇರೋದು. ಇವ್ರ ತಾಯಿ ಇರೋದು ಗೋವಾದಲ್ಲಿ ಕೂಲಿ ಹೋಗಿದ್ದಾರೆ. ಹುಡುಗನ ತಾಯಿ ಗೋವಾದಲ್ಲಿ ಕೂಲಿ ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಕೂಲಿ ಮಾಡ್ತಾ ಇರೋಂತ ಹುಡುಗನಿಗೆ ಸಿಕ್ಕಾಪಟ್ಟೆ ರಾಡ್ಗಳಲ್ಲಿ ಹೊಡೆದಿರೋದು ನೋಡಿದ್ರೆ ಹೊಟ್ಟೆಯಲ್ಲಿ ಕಿವುಚು ಬರುತ್ತೆ. ನಾನು ಪರಮೇಶ್ವರ್ ಅವರಿಗೆ, ಗೃಹ ಮಂತ್ರಿಗಳು ಹೇಳ್ತೀನಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ, ತಕ್ಷಣ ಇಲ್ಲಿ ಕಳಿಸಿ, ಒಂದು ತನಿಖಾ ದಳ ಕಳಿಸಿ, ಇಲ್ಲಿ ಏನೇನ್ ನಡೆದಿದೆ ತಿಳ್ಕೊಳ್ಳಿ. ಯಾರು ಆ 17 ಜನ ಮುಸ್ಲಿಂ ಗೂಂಡಾಗಿರು ಅನೈತಿಕ ಪೊಲೀಸ್ಗಿರಿ ಮಾಡಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿ ಸುಮ್ನೆ ಕೋರ್ಟಿಗೆ ಕಳಿಸ್ದಂಗ್ ಮಾಡಿ ಬೇಲ್ ತಗೊಂಡು ಬಿಡೋದಲ್ಲ, ಸರಿಯಾದ ಕ್ರಮ ಅವ್ರ ಮೇಲೆ ತಗೋಬೇಕು. ಅವಾಗ ಇವ್ರು ನಿಜಕ್ಕೂ ರಾಜ್ಯ ಸರ್ಕಾರ ಅವ್ನು ಹಿಂದೂನೋ ಮುಸ್ಲಿಮೋ ಅವ್ರ ಬಗ್ಗೆ ಕ್ರಮ ತಗೋತಿದ್ದಾರೆ ಅಂತ ಆಗತ್ತೆ. ಅದು ಬಿಟ್ಟು ಈ ಪೊಲೀಸ್ ಇದನ್ನ ಮಾಡ್ತಾ ಇದ್ದಾರೆ, ಗುಲಾಮಗಿರಿ ಮಾಡ್ತಾ ಇದ್ದಾರೆ, ಈ ರೀತಿ ಹೇಳ್ತಾ ಇದಾರಲ್ಲ, ಇದು ಬರೀ ಬಾಯಲ್ಲಿ ಹೇಳ್ದಂಗ ಆಗತ್ತೆ. ಅದಕ್ಕೋಸ್ಕರ ತಕ್ಷಣ ಗೃಹ ಮಂತ್ರಿಗಳು ಮೊದಲನೇ ಆದ್ಯತೆ ಅವ್ರು ಕೊಡಿ, ಇಲ್ಲಿ ಕೊಟ್ಟು ಇಲ್ಲಿ ಒಂದು ಬ್ಯಾಚ್ ಕಳಿಸಿ. ಇಲ್ಲಿಯ ಪೊಲೀಸ್ನವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ, ಕೆಲವರನ್ನ ಅರೆಸ್ಟು ಮಾಡಿದ್ದಾರೆ. ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಬಗ್ಗೆ ನಾನು ಖಂಡಿತ ಅಪಾದನೆ ಮಾಡಲ್ಲ. ಕೆಲವರು ಪೊಲೀಸ್ನವರು ಅರೆಸ್ಟ್ ಮಾಡಿದ್ದಾರೆ ಕೆಲವರನ್ನ, ಆದ್ರೆ ಸಾಲದು. ಆ ಗೂಂಡಾಗಳಿಗೆ ಬರೀ ಅರೆಸ್ಟ್ ಮಾಡಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ಬೇಲ್ ಕೊಟ್ರೆ ನಾಳೆ ಬೆಳಿಗ್ಗೆ ಇನ್ನೂ 10 ಜನಕ್ಕೆ ಮಾಡ್ತಾರೆ ಈ ಬದುಕು. ಸರ್, ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿಲ್ಲ ಅಂತ ಯಾರ ಮುಂದೆ ದೂರು ಕೊಟ್ಟಿಲ್ಲ. ಅವರು ಹೊಡಿತಾ ಇರೋಂತ ಸಂದರ್ಭದಲ್ಲೇ ಹೇಳಿದ್ದಾರೆ ಆ ಹುಡುಗಿ ಹತ್ರ, ಇದು 70-80 ಜನಕ್ಕೆ ಈ ರೀತಿ ಹೊಡೆದಿದೀವಿ ನಾವು, ಹುಷಾರಾಗಿರ್ರಿ ನೀವು, ಇಲ್ಲಾಂದ್ರೆ ನಿಮ್ಗೆ ಇನ್ನೂ ಮಾಡ್ತೀವಿ, ಕಂಪ್ಲೇಂಟ್ ಮಾಡಬಾರ್ದು, ಯಾರಿಗೂ ಹೇಳ್ಕೊಡುದು ಅನ್ನೋದು ಆ ಹುಡುಗಿಗೂ ಹೇಳಿದ್ದಾರೆ, ಆ ಹುಡುಗನಿಗೂ ಹೇಳಿದ್ದಾರೆ. ಒಂದು ರೂಮೇ ಮಾಡಿಯಾರ ಕರ್ಕೊಂಡು ಹೊಡೆಯೋದಿಕ್ಕೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮಾನ್ಯ ಗೃಹ ಮಂತ್ರಿ ಪರಮೇಶ್ವರ್ ಅವರು ಇದನ್ನ ಗಮನಿಸಿ, ಈ ರೀತಿ ಪೊಲೀಸಿನ ಒಂದು ಏನು ವ್ಯವಸ್ಥೆಗಳು ಅವರೇ ತಗೊಂಡು ತಮ್ಮ ಕಂಟ್ರೋಲ್ ತಗೊಂಡು ಮಾಡ್ತಾ ಇದಾರಲ್ಲ, ಇದ್ರ ಬಗ್ಗೆ ತಕ್ಷಣ ಗಮನ ಹರಿಸ್ಬೇಕು. ಮುಖ್ಯಮಂತ್ರಿಗಳು ಇದ್ರ ಗಮನ ಹರಿಸ್ಬೇಕು. ಸಂಬಂಧಪಟ್ಟ ಈ ಗೂಂಡಾಗಳಿಗೆ, ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತೀವಿ. ಯಾರಿಗೂ ಇದಾಗಬಾರ್ದು. ಎರಡನೇದು, ಈ ಇಬ್ಬರಿಗೂ ಕೂಡ ಸರ್ಕಾರದ ಸೌಲಭ್ಯಗಳು ಕೊಡೋದಕ್ಕೆ ಅವಕಾಶಗಳು ಇದೆ ಅಂತ ನಾನು ಹೇಳಿದ್ದೀನಿ. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ, ಅವರು ಕೂಡ ಸಹ ನಾವು 2.5 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದ್ಯಾರಿಗೆ? ಆ SC ಹುಡುಗ, ಲಂಬಾಣಿ ಹುಡುಗ SC ಇರಿಂದ ಅವ್ರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆ ಹುಡುಗಿಗೆ ಏನ್ ಮುಸಲ್ಮಾನ ಕನ್ವರ್ಟ್ ಆಗಿರೋದ್ರಿಂದ ಏನ್ ಕೊಡ್ತಾರೋ, ಏನ್ ಸ್ಕೀಮ್ ಇದೆ ಅವ್ರಿಗೆ ಗೊತ್ತಿಲ್ಲ. ನಾನು 2 ಪ್ರಯತ್ನ ಮಾಡ್ತೀನಿ ಅಂತ ಸಮಾಜ ಕಲ್ಯಾಣ ಅಧಿಕಾರಿ ಹೇಳಿದ್ದಾರೆ. ಆ ಇಬ್ಬರಿಗೂ ಕೂಡ ನೊಂದವರಿಗೆ ಏನ್ ಪರಿಹಾರ ಕೊಡ್ಬೇಕು, ತಕ್ಷಣ ಪರಿಹಾರ ಕೊಡಬೇಕು. ಜೊತೆಗೆ ನಾನು ಹೇಳ್ತಾ ಇದ್ದೀನಿ, ಈ ರೀತಿ ಪೊಲೀಸ್ ಗೂಂಡಾಗಿರಿ ಇನ್ನು ಮುಂದೆ ಈ ರೀತಿ ನಡಿಬಾರ್ದು. ಆ ಮುಸಲ್ಮಾನ್ ಗೂಂಡಾಗಿರಿ ಈ ರೀತಿ ನಡಿಬಾರದು ಅಂತ ಒತ್ತಾಯವನ್ನು ಸಂದರ್ಭ ಮಾಡಕ್ಕೆ ಇಷ್ಟಪಡ್ತೀನಿ. ಬಿಜೆಪಿ ಗ್ರಾಮೀಣ ಜಿಲ್ಲಾಧ್ಯಕ್ಷ ಸಂಜಯ್ ಪಾಟೀಲ್ ಕೂಡ ಇದೇ ವೇಳೆ ಉಪಸ್ಥಿತರಿದ್ದರು. ತಾಜಾ ಸುದ್ದಿಗಾಗಿ AJ News 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.